ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಹಿರಿಯ ನಾಯಕರು, ಅವರ ಜೊತೆ ಒಡನಾಟಿಗಳಾದಂಥವ್ರು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಸಚಿವರಾದಂಥ ಮುನಿಯಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಎಷ್ಟು ಆತ್ಮೀಯತೆ ಇದ್ರಿ ಅಂತ? ಹೌದು, ಸುಮಾರು 15-20 ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ, ಅವರ ದೂರದೃಷ್ಟಿ ಈ ರಾಜ್ಯಕ್ಕೆ ಇನ್ನೂ ಬೇಕಾಗಿದೆ. ಶಾಂತಿ, ಪ್ರೀತಿ, ವಿಶ್ವಾಸ, ನಾಯಕರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಪ್ರೀತಿಯಿಂದ ಸಮವಾಗಿ ನೋಡ್ತಂದ ಒಬ್ಬ ವ್ಯಕ್ತಿ ಅಂದರೆ ಅದು ಎಸ್.ಎಂ. ಕೃಷ್ಣ. ಅವರು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಇಬ್ಬರೂ ಮಂತ್ರಿಗಳಾಗಿದ್ದಂಥ ಕಾಲ ಅವರು ವಿದೇಶಾಂಗ ಸಚಿವರು, ನಾನು MSMI ಸಚಿವರಾಗಿ ಕೆಲಸ ಮಾಡ್ತೀನಿ. ಅತ್ಯುತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಒಬ್ಬ ದೂರದೃಷ್ಟಿ ಇರುವಂಥ ಮಹಾನಾಯಕರನ್ನು ಕಳೆದುಕೊಂಡಿದ್ವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಸರ್, ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹುದ್ದೆ ಒಂದು ಬಿಟ್ಟು ಎಲ್ಲ ಹುದ್ದೆಯನ್ನು ಬಹುತೇಕವಾಗಿ ಅಲಂಕರಿಸಿದ್ದಾರೆ. ಕೊನೆಗೆ ಕಾಂಗ್ರೆಸ್ ಬಿಡುವಂಥ ಕಾಲ ಬಂತು ಕೊಡು ಸರ್. ಅವರು ತಾವು ಹೇಳೋದು ಕರೆಕ್ಟು. ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಎಲ್ಲವನ್ನೂ ಹುದ್ದೆಗಳನ್ನು ಅಲಂಕರಿಸಿದರು. ಅತ್ಯಂತ ಹಿರಿಯ ನಾಯಕರು. ಅಂತಹ ಸಂದರ್ಭ ಯಾಕೆ ಬಂತು ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾವನೆ ಬೇಡ. ಒಟ್ಟಾರೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರು ನಡೆದಂಥ ದಾರಿ ಮತ್ತು ಅವರು ಮಾಡಿದಂಥ ಮಾರ್ಗದರ್ಶನ, ಅವರು ಮಾಡಿದಂಥ ವಿಕಾಸ ಕರ್ನಾಟಕಕ್ಕೆ ದಾರಿದೀಪವಾಗಿದೆ. ಆ ಮಾರ್ಗದಲ್ಲಿ ನಡೆಯೋಣ. ಇದಿಷ್ಟು ಮುನಿಯಪ್ಪನವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ಚಿಮಠ್, ರಿಪಬ್ಲಿಕ್ ಕಡೆ ನಿಮ್ಮ ಧ್ವನಿ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಹಿರಿಯ ನಾಯಕರು, ಅವರ ಜೊತೆ ಒಡನಾಟಿಗಳಾದಂಥವ್ರು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಸಚಿವರಾದಂಥ ಮುನಿಯಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಎಷ್ಟು ಆತ್ಮೀಯತೆ ಇದ್ರಿ ಅಂತ? ಹೌದು, ಸುಮಾರು 15-20 ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ, ಅವರ ದೂರದೃಷ್ಟಿ ಈ ರಾಜ್ಯಕ್ಕೆ ಇನ್ನೂ ಬೇಕಾಗಿದೆ. ಶಾಂತಿ, ಪ್ರೀತಿ, ವಿಶ್ವಾಸ, ನಾಯಕರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಪ್ರೀತಿಯಿಂದ ಸಮವಾಗಿ ನೋಡ್ತಂದ ಒಬ್ಬ ವ್ಯಕ್ತಿ ಅಂದರೆ ಅದು ಎಸ್.ಎಂ. ಕೃಷ್ಣ. ಅವರು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಇಬ್ಬರೂ ಮಂತ್ರಿಗಳಾಗಿದ್ದಂಥ ಕಾಲ ಅವರು ವಿದೇಶಾಂಗ ಸಚಿವರು, ನಾನು MSMI ಸಚಿವರಾಗಿ ಕೆಲಸ ಮಾಡ್ತೀನಿ. ಅತ್ಯುತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಒಬ್ಬ ದೂರದೃಷ್ಟಿ ಇರುವಂಥ ಮಹಾನಾಯಕರನ್ನು ಕಳೆದುಕೊಂಡಿದ್ವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಸರ್, ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹುದ್ದೆ ಒಂದು ಬಿಟ್ಟು ಎಲ್ಲ ಹುದ್ದೆಯನ್ನು ಬಹುತೇಕವಾಗಿ ಅಲಂಕರಿಸಿದ್ದಾರೆ. ಕೊನೆಗೆ ಕಾಂಗ್ರೆಸ್ ಬಿಡುವಂಥ ಕಾಲ ಬಂತು ಕೊಡು ಸರ್. ಅವರು ತಾವು ಹೇಳೋದು ಕರೆಕ್ಟು. ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಎಲ್ಲವನ್ನೂ ಹುದ್ದೆಗಳನ್ನು ಅಲಂಕರಿಸಿದರು. ಅತ್ಯಂತ ಹಿರಿಯ ನಾಯಕರು. ಅಂತಹ ಸಂದರ್ಭ ಯಾಕೆ ಬಂತು ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾವನೆ ಬೇಡ. ಒಟ್ಟಾರೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರು ನಡೆದಂಥ ದಾರಿ ಮತ್ತು ಅವರು ಮಾಡಿದಂಥ ಮಾರ್ಗದರ್ಶನ, ಅವರು ಮಾಡಿದಂಥ ವಿಕಾಸ ಕರ್ನಾಟಕಕ್ಕೆ ದಾರಿದೀಪವಾಗಿದೆ. ಆ ಮಾರ್ಗದಲ್ಲಿ ನಡೆಯೋಣ. ಇದಿಷ್ಟು ಮುನಿಯಪ್ಪನವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ಚಿಮಠ್, ರಿಪಬ್ಲಿಕ್ ಕಡೆ ನಿಮ್ಮ ಧ್ವನಿ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಹಿರಿಯ ನಾಯಕರು, ಅವರ ಜೊತೆ ಒಡನಾಟಿಗಳಾದಂಥವ್ರು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಸಚಿವರಾದಂಥ ಮುನಿಯಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಎಷ್ಟು ಆತ್ಮೀಯತೆ ಇದ್ರಿ ಅಂತ? ಹೌದು, ಸುಮಾರು 15-20 ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ,
ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ, ಅವರ ದೂರದೃಷ್ಟಿ ಈ ರಾಜ್ಯಕ್ಕೆ ಇನ್ನೂ ಬೇಕಾಗಿದೆ. ಶಾಂತಿ, ಪ್ರೀತಿ, ವಿಶ್ವಾಸ, ನಾಯಕರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಪ್ರೀತಿಯಿಂದ ಸಮವಾಗಿ ನೋಡ್ತಂದ ಒಬ್ಬ ವ್ಯಕ್ತಿ ಅಂದರೆ ಅದು ಎಸ್ ಎಂ ಕೃಷ್ಣ. ಅವರು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಇಬ್ಬರೂ ಮಂತ್ರಿಗಳಾಗಿದ್ದಂಥ ಕಾಲ ಅವರು ವಿದೇಶಾಂಗ ಸಚಿವರು, ನಾನು MSMI ಸಚಿವರಾಗಿ ಕೆಲಸ ಮಾಡ್ತೀನಿ. ಅತ್ಯುತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಒಬ್ಬ ದೂರದೃಷ್ಟಿ ಇರುವಂಥ ಮಹಾನಾಯಕರನ್ನು ಕಳೆದುಕೊಂಡಿದ್ವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹುದ್ದೆ ಒಂದು ಬಿಟ್ಟು ಎಲ್ಲ ಹುದ್ದೆಯನ್ನು ಬಹುತೇಕವಾಗಿ ಅಲಂಕರಿಸಿದ್ದಾರೆ. ಕೊನೆಗೆ ಕಾಂಗ್ರೆಸ್ ಬಿಡುವಂಥ ಕಾಲ ಬಂತು ಕೊಡು ಸರ್. ಅವರು ತಾವು ಹೇಳೋದು ಕರೆಕ್ಟು. ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಎಲ್ಲವನ್ನೂ ಹುದ್ದೆಗಳನ್ನು ಅಲಂಕರಿಸಿದರು. ಅತ್ಯಂತ ಹಿರಿಯ ನಾಯಕರು. ಅಂತಹ ಸಂದರ್ಭ ಯಾಕೆ ಬಂತು ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾವನೆ ಬೇಡ. ಒಟ್ಟಾರೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರು ನಡೆದಂಥ ದಾರಿ ಮತ್ತು ಅವರು ಮಾಡಿದಂಥ ಮಾರ್ಗದರ್ಶನ, ಅವರು ಮಾಡಿದಂಥ ವಿಕಾಸ ಕರ್ನಾಟಕಕ್ಕೆ ದಾರಿದೀಪವಾಗಿದೆ. ಆ ಮಾರ್ಗದಲ್ಲಿ ನಡೆಯೋಣ. ಇದಿಷ್ಟು ಮುನಿಯಪ್ಪನವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ಚಿಪಟ್, ರಿಪಬ್ಲಿಕ್ ಕಡೆ ನಿಮ್ಮ ಧ್ವನಿ. ಮಾಜಿ CM SM ಕೃಷ್ಣ ಅವರು ನಿಧನರಾಗಿದ್ದಾರೆ. ಹಿರಿಯ ನಾಯಕರು. ಅವರ ಜೊತೆ ಒಡನಾಟಿಗಳಾದಂಥವ್ರು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಸಚಿವರಾದಂಥ ಮುನಿಯಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಾವು SM ಕೃಷ್ಣ ಅವ್ರ ಜೊತೆ ಎಷ್ಟು ಆತ್ಮೀಯತೆ ಇದ್ರಿ ಅಂತ? ಹೌದು, ಸುಮಾರು 15-20 ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ, ಅವರ ದೂರದೃಷ್ಟಿ ಈ ರಾಜ್ಯಕ್ಕೆ ಇನ್ನೂ ಬೇಕಾಗಿದೆ. ಶಾಂತಿ, ಪ್ರೀತಿ, ವಿಶ್ವಾಸ, ನಾಯಕರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಪ್ರೀತಿಯಿಂದ ಸಮವಾಗಿ ನೋಡ್ತಂದ ಒಬ್ಬ ವ್ಯಕ್ತಿ ಅಂದರೆ ಅದು ಎಸ್ ಎಂ ಕೃಷ್ಣ. ಅವರು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಇಬ್ಬರೂ ಮಂತ್ರಿಗಳಾಗಿದ್ದಂಥ ಕಾಲ ಅವರು ವಿದೇಶಾಂಗ ಸಚಿವರು, ನಾನು MSMI ಸಚಿವರಾಗಿ ಕೆಲಸ ಮಾಡ್ತೀನಿ. ಅತ್ಯುತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಒಬ್ಬ ದೂರದೃಷ್ಟಿ ಇರುವಂಥ ಮಹಾನಾಯಕರನ್ನು ಕಳೆದುಕೊಂಡಿದ್ವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹುದ್ದೆ ಒಂದು ಬಿಟ್ಟು ಎಲ್ಲ ಹುದ್ದೆಯನ್ನು ಬಹುತೇಕವಾಗಿ ಅಲಂಕರಿಸಿದ್ದಾರೆ. ಕೊನೆಗೆ ಕಾಂಗ್ರೆಸ್ ಬಿಡುವಂಥ ಕಾಲ ಬಂತು ಕೊಡು ಸರ್. ಅವರು ತಾವು ಹೇಳೋದು ಕರೆಕ್ಟು. ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಎಲ್ಲವನ್ನೂ ಹುದ್ದೆಗಳನ್ನು ಅಲಂಕರಿಸಿದರು. ಅತ್ಯಂತ ಹಿರಿಯ ನಾಯಕರು. ಅಂತಹ ಸಂದರ್ಭ ಯಾಕೆ ಬಂತು ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾವನೆ ಬೇಡ. ಒಟ್ಟಾರೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರು ನಡೆದಂಥ ದಾರಿ ಮತ್ತು ಅವರು ಮಾಡಿದಂಥ ಮಾರ್ಗದರ್ಶನ, ಅವರು ಮಾಡಿದಂಥ ವಿಕಾಸ ಕರ್ನಾಟಕಕ್ಕೆ ದಾರಿದೀಪವಾಗಿದೆ. ಆ ಮಾರ್ಗದಲ್ಲಿ ನಡೆಯೋಣ. ಇದಿಷ್ಟು ಮುನಿಯಪ್ಪನವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ಚಿಪಟ್, ರಿಪಬ್ಲಿಕ್ ಕಡೆ ನಿಮ್ಮ ಧ್ವನಿ.